ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಬಿಸಿ ಬಿಸಿಯಾಗಿ ರುಚಿಯಾಗಿ ಕ್ರಿಸ್ಪಿಯಾಗಿ ಬೆಣ್ಣೆ ಮುರುಕು ಅಂದರೆ ಚಕ್ಲಿ ಮುರುಕನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋಣ. ಮೊದಲಿಗೆ ಒಂದು ಸ್ಪೂನ್ ಎಳ್ಳು, ಒಂದು ಸ್ಪೂನ್ ಜೀರಿಗೆ, 1 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರ್ಧ kg ಅಕ್ಕಿ ಹಸಿಟ್ಟು, 3/4 ಕಪ್ಪು ಹುರ್ಗಡ್ಲೆ. ಇದಿಷ್ಟು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ಹಾಗೆ ಇದ್ರ ಜೊತೆಲಿ ಎಣ್ಣೆ ಕೂಡ ಬೇಕು. ಎಣ್ಣೆ ಹೇಳಲಿಲ್ಲ, ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ಹೀಗೆ ಹುರ್ಗಡ್ಲೆನ ಫೈನ್ ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಇದಕ್ಕೆ ಒಂದು ಬಟ್ಲನ್ನ ತೊಗೊಂಡು ಮೊದಲಿಗೆ ಹುರ್ಗಡ್ಲೆ ಪೌಡರನ್ನು ಹಾಕ್ಕೊಳ್ಬೇಕು. ಹುರ್ಗಡ್ಲೆ ಪೌಡ್ರನ್ನ ಹಾಕ್ಕೊಂಡಾದಮೇಲೆ ನಾವೇನು ಇಟ್ಕೊಂಡಿದ್ದೀವಲ್ವಾ, 1 ಸ್ಪೂನ್ ಎಳ್ಳು, 1 ಸ್ಪೂನ್ ಜೀರಿಗೆ ಮತ್ತು 1.5 ಸ್ಪೂನ್ ಖಾರದ ಪುಡಿಯನ್ನು ಈ ಕಡಲೆ ಹಿಟ್ಟಿನ ಮಿಶ್ರಣದೊಂದಿಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನಂತರ ಇದಕ್ಕೆ ಅಕ್ಕಿ ಹಸಿಟ್ಟು, ನಾನು ಮನೇಲಿ ಅಕ್ಕಿ ಹಸಿಟ್ಟು ಖಾಲಿಯಾಗಿತ್ತು ಅಂತ ಹೇಳಿ ಅಂಗಡಿ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ. ಆದರೂ ಚೆನ್ನಾಗೇ ಬರುತ್ತೆ. ನಾನು ಭಾಗ್ಯಲಕ್ಷ್ಮಿಯನ್ನು ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನು ನೀವು ತೊಗೊಳ್ಳಿ. ಹಾಗೆ ಅರ್ಧ kg ಅಕ್ಕಿ ಹಸಿಟ್ಟನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನನಗೆ ಕೈ ಅಳತೆನೇ ಆಗುತ್ತೆ. ನಿಮಗೆ ಸ್ಪೂನಲ್ಲಿ ಬೇಕು ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಒಬ್ಬೊಬ್ಬರು ಬಿಸಿ ಎಣ್ಣೆ ಕೂಡ ಹಾಕ್ಕೊಳ್ತಾರೆ. ನಾನು ಎಣ್ಣೆ ಹಾಕ್ಕೊಂಡಿಲ್ಲ, ಬಿಸಿ ಮಾಡಿ ಹಾಗೆ ಮಾಡಿದ್ರೂ ಕ್ರಿಸ್ಪಿಯಾಗೆ ಬರುತ್ತೆ. ನೋಡಿ, ಇದನ್ನೆಲ್ಲ ಚೆನ್ನಾಗೆ ಒಟ್ಟಿಗೆ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ತಣ್ಣೀರನ್ನೇ ಹಾಕ್ಕೊಂಡಿದ್ದೀನಿ ನಾನು, ಬಿಸಿನೀರೇನು ಹಾಕ್ಕೊಂಡಿಲ್ಲ. ತಣ್ಣೀರನ್ನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗತ್ತೆ. ತುಂಬ ಗಟ್ಟಿ ಮಾಡಿದ್ರೆ ಚಕ್ಲಿ ಕೂಡ ತಿನ್ನೋವಾಗ ಗಟ್ಟಿ ಅನಿಸುತ್ತೆ. ಅದಕ್ಕೆ ಗಟ್ಟಿಗೆ ಕಲಿಸ್ಕೋಬಾರ್ದು ಹಿಟ್ಟನ್ನು. ಈ ಹದಕ್ಕೆ ಇರಬೇಕಾಗುತ್ತೆ ಹಿಟ್ಟು, ಅಂದರೆ ಸಾಫ್ಟಾಗಿ ಇರಬೇಕಾಗುತ್ತೆ. ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಸಾಫ್ಟಾಗಿರಬೇಕಾಗತ್ತೆ. ಚಪಾತಿಗೆ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ತೀವಿ, ಚಕ್ಲಿ ಹಿಟ್ಟು ಸ್ವಲ್ಪ ಮೆತ್ತಗಿರಬೇಕಾಗುತ್ತೆ. ನಂತರ ಈಗ ಇದಕ್ಕೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಚಕ್ಲಿ ಹೋಳಿಗೆ ಇದು ಹಿಟ್ಟನ್ನು ಫಿಲ್ ಮಾಡಿಕೊಂಡು ಎಣ್ಣೆ ಒಳಗಡೆ ಹಾಕಿದ್ರೆ ಚಕ್ಲಿ ಮುರುಕು ಅಥವಾ ಬೆಣ್ಣೆ ಮುರುಕು ಬೇಕ್ರಿ ಸ್ಟೈಲಲ್ಲಿ ರೆಡಿ ಆಗುತ್ತೆ. ತುಂಬಾ ಸಿಂಪಲ್ಲು. ಈಗಂತೂ ಮಕ್ಕಳಿಗೆ ಬೇಸಿಗೆ ರಜೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಮನೇಲಿರುವಂಥ ತಾಯಂದಿರಿಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿ ಕೊಡುವಂತಹದ್ದೇ ಒಂದು ಕೆಲಸ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಅರ್ಧ kg ಅಕ್ಕಿ ಹಸಿಟ್ಟು ಇದ್ಬಿಟ್ರೆ ಆರಾಮಾಗಿ ಮಕ್ಕಳಿಗೆ 1-2 ರಿಂದ 3 ದಿವಸ ಸ್ನ್ಯಾಕ್ಸ್ಗೆ ಯಾವ ಯೋಚನೆಯೂ ಇಲ್ಲದೇ ಮಾಡಿಟ್ಕೊಂಡ್ಬಿಡ್ಬೋದು. ಹಾಗೆ ಇದು ಬೇಳೆ ಸಾರು, ರಸಮ್ ಜೊತೆ, ಯಾವುದಾದ್ರೂ ತಂಗ್ಳು ಸಾರುಗಳ ಜೊತೆ ಅನ್ನ ತಿನ್ನೋವಾಗ ಕೂಡ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಕಾಯ್ದಿತ್ತು, ನಾನು ಚಕ್ಲಿನ ಹಾಕ್ತಾಯಿದ್ದೀನಿ. ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ತುಂಬ ಗೋಲ್ಡನ್ ಕಲರ್ಗೂ ಕೂಡ ತಿರುಗಬಾರ್ದದು, ಸ್ವಲ್ಪ ವೈಟಿಶ್ ಗೋಲ್ಡಲ್ಲಿ ಇರಬೇಕಾಗುತ್ತೆ. ಆಗ ಇದು ಬೆಂದಿರುತ್ತೆ. ನೋಡಿ, ಈಗ ಈ ರೀತಿಯಲ್ಲಿ ಬೇಯಿಸ್ತಾ ಇದ್ದೀನಿ ನಾನು. ನಂತರ ಇದನ್ನು ನಾವು ಎತ್ತಿಬಿಟ್ಟು ಯಾವುದಾದ್ರೂ ಒಂದು ತಟ್ಟೆಗೆ ಹಾಕ್ಕೊಂಡು ಅಥವಾ ಎಣ್ಣೆ ಸೋರುವಂತಹ ಜಾಲರಿಗಾದರೂ ಹಾಕ್ಕೊಳ್ಬಹುದು. ನನಗೆ ನನ್ನ ಚಿಕ್ಕ ಮಗಳಿಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಬೇಸಿಗೆ ರಜೆ ಶುರು ಆಗಿಬಿಟ್ಟಿದೆ, ಯಾವಾಗ ನೋಡು ಸ್ನ್ಯಾಕ್ಸ್ ಕೇಳ್ತಾ ಇರ್ತಾಳೆ, ಅದಕ್ಕೆ ಮಾಡಿಡ್ತಾಯಿದ್ದೀನಿ. ನೋಡಿ, ಈ ಹಂತದಲ್ಲಿ ನಾನು ತೆಗ್ದಿದ್ದೀನಿ. ಅರ್ಧ kg ಅಕ್ಕಿ ಹಸಿಟ್ಟಿದ್ಬಿಟ್ರೆ ನಮ್ಮ ಮನೆಯಲ್ಲಿ 3 ದಿನ ಆರಾಮಾಗಿ ತಿನ್ಬೋದು. 3 ದಿನ ಬೇಕಾದರೂ ತಿನ್ಬೋದು, ವಾರಕ್ಕೆ ಬೇಕಾದರೂ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. 5 ನಿಮಿಷದಲ್ಲಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಬೋದಂತಹ ಬೆಣ್ಣೆ ಮುರುಕು.